ರೈಟರ್ಸ್ಗೋಸ್ಕರ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಒಂದು ರೈಟರ್ಸ್ ನೀವು ಇಷ್ಟು ಒಂದು ಮರ್ಯಾದೆ ಕೊಟ್ಟು ಸ್ಟೇಜಲ್ಲಿ ಕೊಡ್ತಿರೋದಕ್ಕೆ ಒಂದು ದೊಡ್ಡ ಚಪ್ಪಾಳೆ ಕೊಡ್ತಾ ಇದ್ದೀನಿ ನನಗೆ. ಯಾಕಂದ್ರೆ ರೈಟರ್ಸ್ ಆರ್ ದ ಬ್ಯಾಕ್ ಬೋನ್, ಸ್ಕ್ರಿಪ್ಟ್ ರೈಟರ್ಸ್. ಈಗ ನನ್ನ ಪ್ರಶ್ನೆ ಏನಪ್ಪಾ ಅಂದ್ರೆ ನಮ್ಮ ಅನಿರುದ್ಧಿಗೆ ಮತ್ತೆ ಇನ್ನೊಬ್ರಿಗೆ ಮೈನ್ ಆಗಿ ಈಗ ರಿಷಬ್ ಶೆಟ್ಟಿ ಅವ್ರದ್ದು ಒಂದು ಥಾಟ್ ಪ್ರೊಸೆಸ್ ಇತ್ತು. ಅದನ್ನ ಎಷ್ಟು ನಿಮ್ಮ ಕಾಂಟ್ರಿಬ್ಯೂಷನ್ ಡೆವಲಪ್ ಮಾಡಿದೆ ಪರ್ಸೆಂಟೇಜ್ ವೈಸ್? ಈಗ ಅವ್ರದ್ದು 100% ಅವ್ರದೇ ಐಡಿಯಾ ಅವ್ರದೇನೆ, ನೋ ಡೌಟ್. ಅದನ್ನ ಬೆಳವಣಿಗೆ ಎಷ್ಟು ನೀವು ಮಾಡಿದೀರಾ ಅನ್ನೋದನ್ನ ದಯವಿಟ್ಟು ಸ್ವಲ್ಪ ಅನಿರುದ್ಧ ಮತ್ತೆ ಶಾಂಡಿಲ್ ಅವ್ರು ಹೇಳಬೇಕು ಅಂತ ನಮ್ಮ ಒಂದು. ಸರ್ ನಮ್ದು ಒಂದ್ ನಿಮಿಷ ಸರ್, ಅವ್ರು ಉತ್ತರ ಕೊಡ್ಲಿ. ಒಂದ್ ನಿಮಿಷ ಸರ್, ನಮ್ದು ಏನೇ ಇರ್ಬೋದು, ನಾವು ಅವ್ರ ಡೈರೆಕ್ಷನ್ ಅಲ್ಲಿ ಹೋಗ್ತೀವಿ ಸರ್. ಸೊ ಎನಿ ಇನ್ಪುಟ್ಗಳು ಅದು ಪ್ರತಿಯೊಬ್ಬನು ಅವನೊಂದು ಥಾಟ್ ಪ್ರೊಸೆಸ್ ಅಲ್ಲಿ ಬೇರೆ 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 ಕಡೆ ಹೋದ್ರೆ ಒಂದು ಡೈರೆಕ್ಷನ್ ಅಲ್ಲಿ ಹೋಗೋದೇ ಇಲ್ಲ ಅದು. ಸೊ ಅವ್ರದ್ದು ಏನು ಒರಿಜಿನಲ್ ಐಡಿಯಾ, ಕಂಪ್ಲೀಟ್ ಐಡಿಯಾ ಅವ್ರದ್ದು ಏನಿತ್ತು ಅದಕ್ಕೆ ನಾವು ಕಾಂಟ್ರಿಬ್ಯೂಟ್ ಮಾಡ್ತಾ ಹೋಗ್ತೀವಿ. ಬಿಟ್ರೆ ನಮ್ದೇ ಡೈರೆಕ್ಷನ್ ಅಲ್ಲಿ ಹೋಗೋದಕ್ಕೆ ಅಟ್ ಎನಿ ಪಾಯಿಂಟ್ ಕೋರೇಟರ್ಸ್ಗೆ ಯಾವತ್ತೂ ಅದು ಅಂಡ್ ತುಂಬಾ ಸಿನಿಮಾ ಒಂದು ಡೈರೆಕ್ಷನ್ ಅಲ್ಲಿ ಹೋಗಕ್ಕೆ ಸಾಧ್ಯನೇ ಇಲ್ಲ ಅವಾಗ. ಸೊ ಕಂಪ್ಲೀಟ್ ಅವ್ರ ಐಡಿಯಾನೆ 100%. ಆ ಐಡಿಯಾಗೆ ನಾವು ಕಾಂಟ್ರಿಬ್ಯೂಟ್ ಮಾಡ್ತಾ ಹೋಗ್ತೀವಿ ಅಷ್ಟೇ. ಸರ್ ನಮಸ್ತೆ. ರಿಷಬ್ ಸರ್ ನಮಸ್ತೆ. ಮಾಲ್ತೇಶ್ ಜಗ್ಗಿನ್ ಅಂತ, TV9 ಕನ್ನಡದಿಂದ. ಸರ್, ಈಗ ನಿಮ್ಮ ವೃತ್ತಿ ಬದುಕಿನ ಆರಂಭದಲ್ಲಿದ್ದಂತಹ ಕನಸು ಮತ್ತು ಕಲ್ಪನೆಗಳು ಕಾಂತಾರದ ನಂತರ ಎಷ್ಟು ಚಾಲೆಂಜಿಂಗ್ ಆಗಿ ಚೇಂಜ್ ಆಗಿದೆ. ಕನ್ನಡ ಸಿನಿಮಾ ಇಂಡಸ್ಟ್ರಿ ಉಳಿಬೇಕಂತಂದ್ರೆ ಸ್ಟಾರ್ಗಳ ಸಿನಿಮಾಗಳು ವರ್ಷಕ್ಕೆ 2-3 ಬರ್ಬೇಕನ್ನುವಂತ ಚರ್ಚೆ ಆಗಾಗ ಇರ್ತಾನೆ ಇರುತ್ತೆ. ಬಟ್ ನಿಮ್ಮ ಮುಂದಿನ ಪ್ಲಾನ್ ಕನ್ನಡ ಸಿನಿಮಾಗಳ ಬಗ್ಗೆ ಆಗಿರ್ಬೋದು, ಇಂಡಸ್ಟ್ರಿಯ ಉಳಿವಿಗೆ ಆಗಿರ್ಬೋದು, ಯಾವ ರೀತಿ ಇರುತ್ತೆ ಅನ್ನುವಂಥದ್ದು ಸರ್? ಜಗ್ಗಿ ಆಕಾಶವಾಣಿ ತರ ಹೋಯ್ತು, ಎಲ್ಲಿದ್ದೀರ ಅಂತ ಕಾಣಿಸ್ತಿಲ್ಲ ನೀವು ಸರ್. ಹಾಯ್ ಓಕೆ ಸರ್, ಸುಮಾರು ದಿವಸ ಆಯ್ತು ಸಿಗ್ದೆ. ಸೊ ನೀವು ದೂರ ಆಗಿದ್ದೀರಿ ಸರ್. ಸೊ ಐ ಥಿಂಕ್ ನಾನು ಅದಕ್ಕೆ ಆವಾಗಲೇ ಹೇಳಿದೆ, ನಾನು ಒಂದು 5 ವರ್ಷದಿಂದ ಊರಲ್ಲಿ ಸೇರ್ಕೊಂಡು ಜನರಲ್ ನಾಲೆಜೇ ಇಲ್ಲ ನನಗೆ ಇವಾಗ. ಸೊ ಜನರಲಿ ಇಲ್ಲಿ ಏನು ನಡೀತಾ ಇದೆ, ಏನು ಕತೆ ಅನ್ನೋದು ಬರೀ ಮುಳುಗೋಗಿದ್ದೀವಿ ಇದ್ರೊಳಗಡೆಗೆ. ಯಾರು ಉಳ್ಸಕ್ಕಾಗಲ್ಲ ಅಂತ ಅನ್ಸುತ್ತೆ, ಯಾರು ಒಬ್ಬರಿಂದ ಉಳ್ಸಕ್ಕಾಗತ್ತೆ ಅನ್ನೋ ಥಾಟಲ್ಲಿ ಹೇಳೋಕ್ಕಾಗಲ್ಲ. ಸಿನಿಮಾ ಜನರಿಗೆ ಇಷ್ಟ ಆಗಬೇಕು. ಐ ಥಿಂಕ್ ಒಳ್ಳೊಳ್ಳೆ ಕತೆಗಳು ಬರಬೇಕು, ಹೊಸ ವಿಚಾರಗಳು ಬರಬೇಕು ಜನರಿಗೆ. ಅಂದರೆ ನಮ್ಮಲ್ಲಿ ಏನಾಗಿದೆ ಅಂದರೆ ಜನರ ಟೇಸ್ಟ್, ಜನರ ಅಭಿರುಚಿಗಳು ಬದಲಾಗಿದೆ. ಬಿಫೋರ್ ಕೋವಿಡ್ ಒಂಥರ ಇತ್ತು, ಆಫ್ಟರ್ ಕೋವಿಡ್ ಒಂಥರ ಇದೆ, OTTಗಳು ಬಂದ ಮೇಲೆ ಒಂಥರ ಇದೆ. ಬಂದು ಸ್ವಲ್ಪ ಟೈಮ್ ಆದಮೇಲೆ ಮತ್ತೆ ಪುನಃ ಥಿಯೇಟರ್ ಎಕ್ಸ್ಪೀರಿಯನ್ಸ್ಗೆ ಹೋಗುವಂಥ ವಿಚಾರಗಳು. ಕಾಂಟೆಂಟ್ ಫಿಲ್ಮ್ ಆಗ್ಬೋದು, ದೊಡ್ಡ ಸ್ಕೇಲ್ ಫಿಲ್ಮ್ ಆಗ್ಬೋದು, ಪ್ಯಾನ್ ಇಂಡಿಯಾ ಆಗ್ಬೋದು, ಸ್ಟಾರ್ ಫಿಲ್ಮ್ ಆಗ್ಬೋದು. ಈ ಥರದ ಬೇರೆ ಬೇರೆ ಅಭಿರುಚಿ ಇರುವಂತಹ ಜನರಿದ್ದಾರೆ. ಅವರ ಅಭಿರುಚಿಗಳು ಬದಲಾಗ್ತಾ ಇದ್ದ ಹಾಗೆ ಸಿನಿಮಾದವರು ಆ ಡಿಮಾಂಡ್ ಆ್ಯಂಡ್ ಸಪ್ಲೈ ಸ್ವಲ್ಪ ಏನೋ ವೇರಿಯೇಷನ್ ಆದಾಗ ಆಗುತ್ತೇನೋ ಅಂತ ಅನ್ಕೊಳ್ತೀನಿ ನಾನು. ಫಾರ್ ಎಕ್ಸಾಂಪಲ್, ನಮ್ಮ ಶನಿಲ್ ಗುರು ಅವ್ರದ್ದು JP ತುಮ್ಮಿನಾಡ್ ಅವರ ನಿರ್ದೇಶನದಲ್ಲಿ ಬಂದಿರುವಂಥ ಸಿನಿಮಾ, ನಿಮಗೆ ಅದು ಒಂಥರ ಒಂದು ಸ್ಮಾಲ್ ಟೌನ್, ಒಂದು ಊರಿನ ಒಂದು ಕತೆ. ಅದಕ್ಕೆ ನಿಮಗೆ ಯಾವ ಪ್ರಮೋಷನ್ನು ಅಥವಾ ಯಾವುದೇ ರೀತಿಯಾದಂಥ ವಿಚಾರಗಳು ಯಾವ ಒಂದು ಸರ್ಕಲ್ ಒಳಗಡೆ ಸಿಗೋದೇ ಇಲ್ಲ. ಅದು ಸಿನಿಮಾ ತುಂಬ ಹಾನೆಸ್ಟ್ ಆಗಿದ್ದಾಗ, ತುಂಬ ಅದನ್ನು ನಂಬಿ ಸಿನಿಮಾ ಮಾಡಿ ಜನರನ್ನ ಎಂಟರ್ಟೈನ್ ಮಾಡಬೇಕು ಅನ್ನೋ ಥಾಟ್ ಪ್ರೊಸೆಸ್ ಸಿನಿಮಾ ಮಾಡಿದಾಗ, ಅದು ಜನರಿಗೆ ಇಷ್ಟ ಆದಾಗ, ಜನರಿಗೆ ಅದನ್ನು ಎಲ್ಲಿಗೆ ಬೇಕಾದ್ರೆ ತೊಗೊಂಡು ಹೋಗುವಂಥ ತಾಕತ್ತಿದೆ. ಹಾಗಾಗಿ ನೀವು ಜನರಿಗೆ ಇಷ್ಟ ಆಗಂತ ಸಿನಿಮಾ ಅದನ್ನು ಹಾಗ ಅಂತ ಲೆಕ್ಕ ಹಾಕಕ್ಕೂ ಆಗಲ್ಲ. ಇಷ್ಟು ಸಿನಿಮಾ ಬಂದರೆ ಇದು ವರ್ಕ್ ಆಗುತ್ತಾ ಗೊತ್ತಿಲ್ಲ ಅದು. ಸೊ ಅಲ್ಟಿಮೇಟ್ಲಿ ಜನರಿಗೆ ಇಷ್ಟ ಆಗುವಂಥದ್ದು ಮಾಡಬೇಕಾಗತ್ತೆ. ಅದಕ್ಕೆ ಹೊಸ ಪ್ರತಿಭೆಗಳು, ಹೊಸ ವಿಚಾರಗಳು ಬರ್ತಾ ಹೋಗ್ಬೇಕಾಗತ್ತೆ ಅಂತ ಅನ್ಸುತ್ತೆ ನನಗೆ.